श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं प्रयाश्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಅಷ್ಟಮ ಸ್ಕಂದದಲ್ಲಿದ್ದೇವೆ, 8ನೇ ಸ್ಕಂದದಲ್ಲಿದ್ದೇವೆ. ಅದರಲ್ಲಿ ಗಜೇಂದ್ರ ಮೋಕ್ಷ ಎನ್ನುವಂತಹ ಕಥೆಯನ್ನು ಮುಗಿಸಿ ಮುಂದೆ ಬರುವಂತಹ 4ನೇ, 5ನೇ, 6ನೇ ಮನ್ವಂತರದ ಬಗ್ಗೆ ಸ್ವಲ್ಪ ಸ್ವಲ್ಪ ಪರಿಚಯ ಮಾಡಿಕೊಂಡು, ಅಂದ್ರೆ ಮೂಲಭೂತ ಅಂಶಗಳನ್ನ 4-5 ವಾಕ್ಯಗಳಲ್ಲಿ ತಿಳಿದುಕೊಂಡು, ಇವಾಗ ರೈವತ ಅನ್ನುವಂತಹ 6ನೇ ಮನ್ವಂತರದಲ್ಲಿ ನಡೆಯುತ್ತಿರುವಂತಹ ಭಗವಂತನ ಅಜಿತಾವತಾರ, ಆ ಅಜಿತಾವತಾರದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನ ಅಂಶಾವತಾರ ಅಂತಲೂ ಹೇಳ್ತಾರೆ. ಪ್ರಧಾನವಾಗಿ 2ನೇ ಸ್ಕಂದದಲ್ಲಿ ಏನು 24 ಹೆಸರುಗಳು ಕಾಣಿಸಿದ್ವೋ ಅವು ಅವತಾರಗಳು. ನಂತರ ಹೀಗೆ ಅಂಶಾವತಾರಗಳು ಕೆಲವು ಬರ್ತವೆ. ಆಮೇಲೆ ಅಂಶಾಂಶಾವತಾರ ಅಂತಲೂ ಬರ್ತವೆ ಕೆಲವೊಂದು. ಅದರ ಬಗ್ಗೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಹಳ ಒಂದು ವಿಶೇಷ ಸ್ಥಾನ ಅದರಲ್ಲಿ. ಒಟ್ಟು ಅಂಶಾವತಾರಕ್ಕೂ ಅಂಶಾವತಾರ ದೊಡ್ಡದು, ಅಂಶಾವತಾರಕ್ಕೂ ಪೂರ್ಣಾವತಾರ ದೊಡ್ಡದು ಅನ್ನೋ ರೀತಿಯಲ್ಲಿ ಅವರು ಒಂದು ಭಾಗವನ್ನ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 3 ಹಂತಗಳನ್ನ ಇಟ್ಕೊಂಡಿದ್ದಾರೆ. ದೇವತೆಗಳ ತೇಜಸ್ಸು ಸಂಪೂರ್ಣ ಕಡಿಮೆ ಆಗ್ತಾ ಬಂದಾಗ, ಬಲಿಚಕ್ರವರ್ತಿಯ ಬಲಿಷ್ಠವಾದಂತಹ ಸೈನ್ಯ ದೇವತೆಗಳನ್ನ ಸ್ವರ್ಗದಿಂದ ಭ್ರಷ್ಟರನ್ನಾಗಿ ಮಾಡಿದಾಗ, ಅವರು ಭಗವಂತನಾದ ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ, ಆ ಚತುರ್ಮುಖ ಬ್ರಹ್ಮನು ಅವರನ್ನೆಲ್ಲ ಕರೆದುಕೊಂಡು ವಿಷ್ಣುವಿನ ಹತ್ರ ಹೋಗ್ತಾನೆ. ವಿಷ್ಣುವಿನ ಸ್ತೋತ್ರವನ್ನೆಲ್ಲ ಮಾಡಿ, ಆ ಸ್ತೋತ್ರದಿಂದ ವಿಷ್ಣು ಸಂಪ್ರೀತನಾದಾಗ ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಆ ಬೆಳಕನ್ನ ಮೊಟ್ಟ ಮೊದಲು ಇತರ ಯಾವ ದೇವತೆಗಳು ನೋಡ್ಲಿಕ್ಕಾಗದೇನೆ ಆವಾಗ ಬ್ರಹ್ಮ ಮತ್ತು ಶಿವ ಇಬ್ಬರೇ ಅದನ್ನ ನೋಡೋದಕ್ಕೆ ಸಾಧ್ಯವಾಗತ್ತೆ. ಈ ಶ್ಲೋಕದ ಒಳ ಅರ್ಥ ಅಥವಾ ಆ ಘಟನೆಯ ಒಳ ಅರ್ಥ ತ್ರಿಮೂರ್ತಿಗಳ ಐಕ್ಯತೆಯನ್ನೇ ತೋರಿಸ್ತದೆ. ಅಂದ್ರೆ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಅಸಾಧ್ಯವಾದದ್ದು ಅಂತೇನೂ ಇಲ್ಲ. ಅಂದ್ರೆ ಅಲ್ಲಿ ನನ್ನನ್ನು ನಾನು ಅಂದ್ರೆ ನನ್ನನ್ನು ಅನ್ನೋ ಪದದಿಂದ ವಿಷ್ಣುವನ್ನು, ನಾನು ಅನ್ನೋ ಪದದಿಂದ ಬ್ರಹ್ಮ ಶಿವರನ್ನು ಇಟ್ಕೊಂಡಾಗ ತಮ್ಮ ರೂಪ ತಾವು ನೋಡ್ಕೊಳ್ಳೋದಕ್ಕೆ ಕಣ್ಕುಕ್ಕೋದು ಇತ್ಯಾದಿಗಳು ಏನ್ ಆಗೋದಿಲ್ಲ. ಹಾಗೆ ಆದ್ರಿಂದ ಅದು ಕೂಡ ತ್ರಿಮೂರ್ತಿಗಳಲ್ಲಿ ಅಭೇದವನ್ನ ಸೂಚಿಸುವಂತಹ ಒಂದು ಸಂಕೇತ. ಆಮೇಲೆ ಆ ಬೆಳಕು ನಿಧಾನವಾಗಿ ಕಡಿಮೆ ಆಗ್ತಾ ಅಜಿತನ ಅವತಾರದಲ್ಲಿ, ಅಂದ್ರೆ ಚತುರ್ಭುಜ ಅವತಾರದಲ್ಲಿ ಪೀತಾಂಬರಧಾರಿಯಾಗಿ ಗರುಡನ ಮೇಲೆ ಅಲ್ಲಿ ಬಂದಿರೋದನ್ನು ನಾವು ನೋಡಿ
ಭಗವಂತನ ಆಜ್ಞೆಯ ಮೇರೆಗೆ ಬಲಿ ನೇತೃತ್ವದ ಎಲ್ಲ ರಾಕ್ಷಸರ ಜೊತೆಗೆ ಸಂಧಾನ ಮಾಡ್ಕೊಳ್ಬೇಕು ಅನ್ನುವ ಆಶಯ ಇಟ್ಕೊಂಡು ಭಗವಂತನು ಹೇಳಿದಂತೆ ಅವರ ಮಾತಿಗೆ ಒಪ್ಪಿ ಭಗವಂತನು ಅಲ್ಲಿಂದ ಅದೃಶ್ಯನಾದಾಗ, ನಂತರ ಶಿವ ಮತ್ತು ಬ್ರಹ್ಮರು ಕೂಡ ತಮ್ಮ ತಮ್ಮ ಲೋಕಗಳಿಗೆ ಹೋದಾಗ ದೇವತೆಗಳೆಲ್ಲರೂ ಆ ಭಗವಂತನ ಆದೇಶವನ್ನ ನೆನಪಿನಲ್ಲಿಟ್ಟುಕೊಂಡು ಬಲಿ ಚಕ್ರವರ್ತಿಯ ಆಸ್ಥಾನಕ್ಕೆ ಹೋಗ್ತಾರೆ. ಬಲಿ ಚಕ್ರವರ್ತಿಯು ಇವರ ಕೈಗಳಲ್ಲಿ ಯಾವುದೇ ರೀತಿ ಶಸ್ತ್ರಾಸ್ತ್ರಗಳು ಇಲ್ಲದನ್ನ ಗಮನಿಸಿ, ಇವರು ಆಕ್ರಮಣ ಮಾಡ್ಲಿಕ್ಕೆ ಬಂದಿಲ್ಲ, ಯುದ್ಧಕ್ಕೆ ಬಂದಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಅವ್ರ ಜೊತೆ ಅವರಿಗೆ ಸ್ವಾಗತಾದಿಗಳನ್ನು ಮಾಡಿ ಮಾತನಾಡ್ತಾರೆ. ದೇವತೆಗಳು ವಿಷ್ಣು ಹೇಳಿದಂತೇನೆ ನಯವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು, ರಾಕ್ಷಸರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ನಾವಿಬ್ಬರೂ ಸೇರಿ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಕೂಡಿ ಏಕ ಪ್ರಯತ್ನದಿಂದ ಸಮುದ್ರ ಮಥನವನ್ನು ಮಾಡಬೇಕು. ಆ ಸಮುದ್ರ ಮಥನ ಮಾಡಿದಾಗ ಅದರಿಂದ ಅಮೃತ ಅನ್ನೋದು ಬರುತ್ತೆ ಅಂತ ಮಹಾವಿಷ್ಣು ಹೇಳಿದ್ದಾನೆ. ಆ ಅಮೃತವನ್ನು ನಾವು ಇಬ್ರು ಸೇರಿಸಿ ಪ್ರಯತ್ನ ಮಾಡಿದ್ದರಿಂದ ಆ ಅಮೃತವನ್ನು ಸಿಕ್ಕಾಗ ಇಬ್ರು ಅದನ್ನು ಪಡ್ಕೊಳ್ಳೋಣ ಅನ್ನುವ ಆಫರ್ ಕೊಡ್ತಾರೆ. ಆ ಮಾತು ಬಲಿಗೂ ಸರಿ ಅನ್ಸುತ್ತೆ. ಮೊದಲನೇದಾಗಿ ಸಮುದ್ರದ ಒಳಗಡೆ ಇರುವಂತಹ ಅಮೃತವನ್ನು ಹೊರತೆಗೆಯೋದು ಅಂತಂದ್ರೆ ಬಹಳ ಕಠಿಣವಾದ ಕಷ್ಟ. ಇಡೀ ಸಮುದ್ರವನ್ನು ಮಂಥನ ಮಾಡೋದು ಹೇಗೆ? ಅದಕ್ಕೆ ವಿಷ್ಣುವೇ ಹೇಳಿರುವಂತೆ ಮಂದರ ಪರ್ವತವನ್ನು ನಾವು ಕಡುಗೋಲನ್ನಾಗಿ ಸ್ವೀಕರಿಸಬೇಕು ಅಂತ ಹೇಳಿದಾಗ, ಮಂದರ ಪರ್ವತವನ್ನ ಅಲುಗಾಡಿಸೋದೇ ಕಷ್ಟ. ಅದನ್ನ ಎತ್ತಿ ಸಮುದ್ರದಲ್ಲಿಟ್ಟು ಅದನ್ನ ಕಡುಗೋಲಂತೆ ಆಚೆ ಈಚೆ ತಿರುಗಿಸೋದು ಅಂದ್ರೆ ಸಮಸ್ತ ದೇವತೆಗಳ ಸಂಪೂರ್ಣ ಶಕ್ತಿಗೂ ಅಥವಾ ಸಮಸ್ತ ದೈತ್ಯರ ಸಂಪೂರ್ಣ ಶಕ್ತಿಗೂ ಆಗಲಾರದ ಕೆಲಸ. ಈ ಮಾತನ್ನ ಬಲಿಯು ಮನವರಿಕೆ ಮಾಡ್ಕೊಳ್ತಾನೆ. ಆದ್ರಿಂದ ನಮ್ಮಿಬ್ಬರ ಶಕ್ತಿ ಸೇರಿದಾಗ, ಅಂದ್ರೆ ದೈತ್ಯರ ಮತ್ತು ದೇವತೆಗಳ ಶಕ್ತಿ ಸೇರಿದಾಗಲೇನೆ ಈ ಮಂದರ ಪರ್ವತದಿಂದ ಸಮುದ್ರ ಮಥನ ಅನ್ನೋದು ಸಾಧ್ಯ ಅಂತ ಮನವರಿಕೆ ಮಾಡಿಕೊಂಡು ಸಹಾಯಕ್ಕೆ ಒಪ್ತಾನೆ. ಆ ಮಾತಿನಂತೆ ಇಬ್ಬರೂ ಸೇರಿ ಮುಂಚೆ ಮಂದರ ಪರ್ವತವನ್ನ ಉತ್ಸಾಹದಿಂದ ಅಲ್ಲಿಂದ ಎತ್ಕೊಂಡು ಬರ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ನಡೆಯೋಷ್ಟೊತ್ತಿಗೆ ಆ ಮಂದರ ಪರ್ವತದ ಭಾರ ತಾಳಲಾರದೇನೆ ಅನೇಕ ರಾಕ್ಷಸರು, ದೇವತೆಗಳು ಆ ಪರ್ವತದ ಕೆಳಗಡೆ ಸಿಕ್ಕಾಕೊಂಡು ಅಂಗಾಂಗಗಳಿಂದ ಊನರಾಗ್ತಾರೆ. ಆದ್ರೆ ಭಕ್ತ ಪರಾಧೀನನಾಗಿರುವಂತಹ ಭಗವಂತನು ದೇವತೆಗಳಿಗೆ ತನ್ನ ಅಮೃತಮಯ ದೃಷ್ಟಿಯಿಂದ ನೋಡಿದಾಗ ದೇವತೆಗಳು ಅಂಗಾಂಗಗಳನ್ನು ಕಳೆದುಕೊಂಡಿದ್ರು ಕೂಡ ಪುನಃ ಮತ್ತೆ ಪೂರ್ಣರಾಗ್ತಾರೆ. ಅಂದ್ರೆ ಏನೂ ಘಟನೆ ನಡೆದೇ ಇಲ್ಲ, ಯಾವುದೇ ರೀತಿಯ ಕುಂದುಗಳು ಉಂಟಾಗಿಲ್ಲ, ಹಾನಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ದೇವತೆಗಳು ಯಥಾ ಪ್ರಕಾರ ಸಶಕ್ತರಾಗ್ತಾರೆ. ಇವಾಗ ರಾಕ್ಷಸರಿಂದ ಅದನ್ನ ಅನೇಕ ಜನ ರಾಕ್ಷಸರ ಪರ್ವತದ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ. ಆಮೇಲೆ ಅವ್ರ ಬಲ ಸಾಲ್ತಿಲ್ಲ. ಇಂತಹದನ್ನ ಎತ್ಕೊಂಡು ಸಮುದ್ರದ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಲ್ಲ. ಅದ್ ಹೇಗೆ ಅಂತ ಯೋಚನೆ ಮಾಡುವಾಗ ಭಗವಂತನೇ ಅಜಿತಾವತಾರದಲ್ಲಿ ಬಂದು ಆ ಗರುಡನ ಮೇಲಿಂದ ಕುಳಿತುಕೊಂಡು ಅಲ್ಲಿಂದಲೇನೆ ಗರುಡನಿಗೆ ಆಜ್ಞೆ ಮಾಡ್ತಾನೆ, ಇದನ್ನ ತೆಗೆದುಕೊಂಡು ಹೋಗಿ ಆ ಸಮುದ್ರದ ಹತ್ರ ಇಡು ಅಂತ. ಗರುಡನು ಭಗವಂತನ ಕೃಪಾಶೀರ್ವಾದದಿಂದ ಆ ಇಡೀ ಮಂದರ ಪರ್ವತವನ್ನ ತನ್ನ ಒಂದೇ ಕೈಯಿಂದ ಅನಾಯಾಸವಾಗಿ ತೆಗೆದುಕೊಂಡು ಎತ್ತಿಕೊಂಡು ಆಕಾಶ ಮಾರ್ಗದಿಂದ ಹೋಗಿ ಸಮುದ್ರದ ಕ್ಷೀರಸಾಗರದ ದಂಡೆಯ ಮೇಲೆ ಇಡ್ತಾನೆ. ಜೊತೆಗೆ ದೇವತೆಗಳೆಲ್ಲರೂ ದೈತ್ಯರೆಲ್ಲರೂ ಅದನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ. ಇನ್ನು ಸ್ವಲ್ಪ ಎಲ್ಲರೂ ಸೇರಿಸ್ಬಿಟ್ಟು ಅದನ್ನ ಸಮುದ್ರದಲ್ಲಿ ನೂಗ್ಸೋದಷ್ಟೇನೆ ಕೆಲಸ. ವಿಷ್ಣುವಿನ ಆದೇಶದಂತೆ ವಾಸುಕಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪರ್ವತಕ್ಕೆ ಸುತ್ತಿ ಆ ಕಡೆ ಈ ಕಡೆ ಹಿಡಿದುಕೊಂಡು ಅದನ್ನ ಹಗ್ಗದಂತೆ, ಕಡುಗೋಲಿಗೆ ಕಟ್ಟಿರೋ ಹಗ್ಗದಂತೆ ಬಳಸಬೇಕು ಅನ್ನುವಂತಹ ಯೋಚನೆನು ಮಾಡ್ತಾರೆ. ಹೀಗೆ ಮಥನ ಪ್ರಾರಂಭವಾಗ್ತದೆ.
ಆ ಸಂದರ್ಭದಲ್ಲಿ ಭಗವಂತನ ಒಂದು ಪುಟ್ಟ ಕಪಟ ನಾಟಕ ಅಥವಾ ಲೀಲೆ ನೋಡಬಹುದು ನಾವು. ಈ ಸಮುದ್ರ ಮಥನದಲ್ಲಿ ಇಂತಹ ಸಣ್ಣ ಪುಟ್ಟ ಕಪಟ ನಾಟಕಗಳು ನೋಡಬಹುದು. ಅಜಿತ ಅವತಾರದಲ್ಲಿರುವಂತಹ ಭಗವಂತನು ರಾಕ್ಷಸರಿಗೆ ನಾವೇನ್ ಹೇಳ್ತೀವಿ, ಪ್ರಚೋದನೆ ಮಾಡೋಲೇನೆ, ಇಂಟಿಮಿಡೇಟ್ ಮಾಡೋ ಉದ್ದೇಶದಿಂದಲೇನೆ ವಾಸುಕಿಯ ಬಾಯಿಯ ಹತ್ತಿರ ಹೋಗಿ ನಿಲ್ತಾನೆ. ಮಹಾವಿಷ್ಣುವನ್ನೇ ಸಕಲಕ್ಕೂ ಆಶ್ರಯಿಸಿರುವಂತಹ ದೇವತೆಗಳು, ಆ ವಿಷ್ಣು ಯಾವ ಕಡೆ ಹೋಗ್ತಾನೆ ದೇವತೆಗಳೆಲ್ಲರೂ ಆ ಕಡೆನೆ ಹೋಗ್ತಾರೆ. ಹಾಗೆ ಹೋದಾಗ ಈ ಘಟನೆಯನ್ನ ನೋಡಿ ರಾಕ್ಷಸರಿಗೆ ಈ ವಿಷ್ಣು ಏನೋ ಪಿತೂರಿ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ಬರುತ್ತೆ. ಜೊತೆಗೆ ಅವ್ರು ಏನ್ ಅಂದ್ಕೊಳ್ತಾರೆ ರಾಕ್ಷಸರು, ಈ ಸರ್ಪದ ಬಾಲದ ಭಾಗ ಅದು ಅಶುಭ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಶಕುನಗಳಲ್ಲಿ. ಈ ದೇವತೆಗಳು ವಿಷ್ಣು ನಮ್ಮನ್ನ ಈ ಅಶುಭದ ಕಡೆ ನಿಲ್ಲಿಸಿ ನೀಚರನ್ನಾಗಿ ಕಾಣುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಈ ಕಡೆ ಬಾಲದ ಕಡೆ ನಿಲ್ಕೂಡುದು, ಮುಖದ ಕಡೆ ಹೋಗ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ತಮ್ಮನ್ ನಾವು ಶ್ರೇಷ್ಠರು ಅನ್ನೋ ರೀತಿಯಲ್ಲಿ ಗಮನಿಸಿ ನಾವು ಈ ಪುಚ್ಛ ಭಾಗವನ್ನು ಹಿಡಿಯಲಾರವಿ ಅಂತ ಅನ್ನೋದಕ್ಕೆ ಅವರು ಲಾಜಿಕ್ ಏನ್ ಕೊಡ್ತಾರೆ ಅಂದ್ರೆ, 7ನೇ ಅಧ್ಯಾಯದ 4ನೇ ಶ್ಲೋಕ, ಸ್ವಾಧ್ಯಾಯ ಶ್ರುತ ಸಂಪನ್ನಾಃ ಪ್ರಖ್ಯಾತ ಜನ್ಮಕರ್ಮಭಿಃ ಇತಿ ತೂಷ್ಣಿ ನಗೃಹ್ಣೀಮಿ ವಯಂ ಪುಚ್ಛಂ ಹೇರಂಗಮಮಂಗಲಂ. ಅಮಂಗಲವಾಗಿರುವಂತಹ ಅಪಶಕುನವಾಗಿರುವಂತಹ ಆ ಪುಚ್ಛವನ್ನ ನಾವು ಹಿಡಿಯಲಾರೆವು. ಯಾಕೆ ಗೊತ್ತೇ? ನಾವು ಬಹಳ ಶ್ರೇಷ್ಠರು. ಹೇಗೆ? ಸ್ವಾಧ್ಯಾಯ, ನಾವು ವೇದಾಧ್ಯಯನ ಮಾಡಿದಂಥವ್ರು. ಶ್ರುತ ಸಂಪನ್ನ, ಬಹಳ ಕೀರ್ತಿಯನ್ನು ಸಂಪಾದಿಸಿದಂಥವ್ರು, ಪ್ರಖ್ಯಾತರು. ಯಾವ್ದ್ರಿಂದ ಕೀರ್ತಿ ಸಂಪಾದಿಸಿದ್ವಿ? ಜನ್ಮ ಕರ್ಮಭಿ, ಉತ್ತಮ ವಂಶದಲ್ಲಿ ಹುಟ್ಟಿರುವಂಥವ್ರು. ಕರ್ಮಗಳಿಂದ ನಾವು ಮಾಡಿರುವಂತಹ ಕೆಲಸಗಳೇನಿದಾವೆ ಸಾಮಾನ್ಯ ಕೆಲಸಗಳೇನು, ಮಹಾನ್ ಸಾಧನೆಗಳನ್ನೆಲ್ಲ ನಾವು ಮಾಡಿರುವಂಥವ್ರು. ಅಂತಹ ನಮಗೆ ಅಪಶಕುನಕರವಾಗಿರುವಂತಹ ಅಮಂಗಲಕರವಾಗಿರುವಂತಹ ಆ ಪುಚ್ಛದ ಸರ್ಪದ ಪುಚ್ಛದ ಕಡೆಗೆ ನಿಲ್ಲಿಸ್ತಾನೆ. ನಾವಿದನ್ನು ಸುತರಾಮ್ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಸರ್ಪದ ವಾಸುಕಿಯ ಮುಖದ ಕಡೆಗೆ ಬಂದು ನಿಲ್ತಾರೆ. ವಾಸ್ತವದಲ್ಲಿ ವಿಷ್ಣುಗೂ ಇದೇ ಬೇಕಾಗಿರ್ತದೆ. ದೇವತೆಗಳು ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದೇನೆ ಅವನು ಆ ಕಡೆ ಹೋಗಿ ನಿಂತಿರ್ತಾನೆ. ಇದಕ್ಕೆ ಹೇಳ್ತೀವಿ ನಾವು ಭಗವಂತನ ಕಪಟ ನಾಟಕ ಅನ್ನುವಂಥದ್ದನ್ನು. ದೇವತೆಗಳಾದರೂ ವಿಷ್ಣುವನ್ನ ಆಶ್ರಯಿಸುವರು, ವಿಷ್ಣು ಯಾವ ಕಡೆ ನಿಲ್ತಾನೆ ಅವನನ್ನು ಹಿಂಬಾಲಿಸುವಂಥವ್ರು. ಇವಾಗ ರಾಕ್ಷಸರೆಲ್ಲರೂ ವಾಸುಕಿಯ ಮುಖದ ಕಡೆ ಬಂದಾಗ ವಿಷ್ಣು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಪುಚ್ಛದ ಕಡೆಗೆ ಹೋಗ್ತಾನೆ. ಆ ಮೂಲಕವಾಗಿ ದೇವತೆಗಳನ್ನ ಪುಚ್ಛದ ಕಡೆ ನಿಲ್ಲಿಸಿ ಮುಂದೆ ಬರಬಹುದಾದ ವಾಸುಕಿಯ ಮುಖದಿಂದ ಶ್ವಾಸೋಚ್ಛ್ವಾಸದಿಂದ ಬರಬಹುದಾದ ವಿಷ ಪ್ರಭಾವದಿಂದ ಸ್ವಲ್ಪ ದೂರ ಮಾಡ್ತಾನೆ ದೇವತೆಗಳಿಗೆ. ಇದು ಅವನ ಉದ್ದೇಶ, ಒಳಗಡೆ ಇರುವಂತಹ ಉದ್ದೇಶ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ರಾಕ್ಷಸರೂ ಕೂಡ ವೇದಾಧ್ಯಾಯಿಗಳಾಗಿದ್ರು ಅನ್ನೋ ಮಾತಿಗೆ ಸಿಗ್ತದೆ. ಹಾಗೆ ನೋಡಿದ್ರೆ ರಾವಣ ವೇದಾಧ್ಯಯನ ಮಾಡಿದ ಪ್ರಸಿದ್ಧವಾಗಿ ಇದೆ ಭಾಗವತದಲ್ಲಿ. ಅದಕ್ಕೆ ಈ ನಾವು ವೇದಾಧ್ಯಯನ ಮಾಡಿದವರು ಅಂತ, ವೇದಗಳ ಅಸ್ತಿತ್ವವನ್ನು ಒಪ್ಪೋರು ಅಲ್ಲದೆ ಒಪ್ಪದೇ ಇದ್ರೆ ವೇದಾಧ್ಯಯನ ಮಾಡೋದು ಹೇಗೆ, ಆದ್ರಿಂದ ವೇದಾಧ್ಯಯನ ಮಾಡಿದವರು ಅಂತ ಇರ್ತದೆ. ಹೀಗೆ ಇವಾಗ ಪರಿಸ್ಥಿತಿ ಎಲ್ಲಿಗೆ ಬಂತು? ಮಂದರಾಚಲವನ್ನ ತೆಗೆದುಕೊಂಡು ಸಮುದ್ರಕ್ಕೆ ಹಾಕಿದ್ದಾಯ್ತು, ವಾಸುಕಿಯನ್ನ ಅದಕ್ಕೆ ಸುತ್ತಿದ್ದಾಯ್ತು. ಮುಖದ ಕಡೆ ದೈತ್ಯರು, ಬಾಲದ ಕಡೆ ದೇವತೆಗಳು. ಮಂಥನ ಶುರು ಆಯ್ತು. ಆದ್ರೆ ಮತ್ತೊಂದು ವಿಘ್ನ ಬಂತು. ಮಂದರ ಪರ್ವತ ಬಹಳ ಬಹಳ ಭಾರವಾಗಿರುವುದರಿಂದ ಮತ್ತು ಸಮುದ್ರದಲ್ಲಿ ಮಂದರ ಪರ್ವತದ ಕೆಳಗಡೆ ಯಾವುದೇ ಆಧಾರ ಇಲ್ಲದೆ ಇರುವುದರಿಂದ ಮಂದರ ಪರ್ವತವು ಮುಳುಗೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಇದನ್ನು ಗಮನಿಸಿದಂತಹ ಅಜಿತನು ಅಂದ್ರೆ ಮಹಾವಿಷ್ಣುವು ಇದು ವಿಘ್ನೇಶನ ಕೃತಿಯೇ ಆಗಿರುತ್ತೆ ಅಂತ ಗಮನಿಸಿ ಮನಸ್ಸಿನಲ್ಲಿ ವಿಘ್ನರಾಜನಾದ ಗಣೇಶನನ್ನ ಸ್ತುತಿಸಿ
ಆಮೇಲೆ ತಾನು ಕೂರ್ಮಾವತಾರ ಮಾಡಿ, ಅಂದ್ರೆ ಆಮೆಯ ಆಕಾರವನ್ನ ತಾಳಿ, ಅದು ಎಷ್ಟು ಬಹಳ ಸಾವಿರ ಸಾವಿರ ಯೋಜನೆಗಳಷ್ಟು ವಿಸ್ತಾರವಾಗಿರುವ ಆಮೆಯ ಅವತಾರವನ್ನ ತಾಳಿ ಸಮುದ್ರದ ಒಳಗಡೆ ಇಳಿತಾನೆ. ಆ ಮಂದರ ಪರ್ವತದ ಕೆಳಗಡೆ ಹೋಗಿ ನಿಲ್ತಾನೆ. ಆ ಮೂಲಕವಾಗಿ ಮಂದರವನ್ನ ಮುಳುಗದಂತೆ ನೋಡ್ಕೊಳ್ತಾರೆ. ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ವಿಷ್ಣು ಕೂಡ ಕೂರ್ಮಾವತಾರ ಮಾಡುವಾಗ ವಿಘ್ನೇಶನನ್ನ ಸ್ತುತಿ ಮಾಡಿರುವಂತಹದ್ದು, ವಿಘ್ನರಾಜನನ್ನ ಸ್ತುತಿ ಮಾಡಿರುವಂತಹದ್ದು, ಅಥವಾ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡಿರುವಂತಹದ್ದು. ಇದೇ ರೀತಿಯ ಘಟನೆ ತ್ರಿಪುರ ಸಂಹಾರದಲ್ಲಿಯೂ ಬರುತ್ತೆ. ತ್ರಿಪುರಾಸುರನಿಗೆ ಸಂಹಾರ ಮಾಡುವಾಗ ಎಲ್ಲವೂ ಸಿದ್ಧವಾಗಿ ಇನ್ನೇನು ಬಿಲ್ಲಿನಿಂದ ಬಾಣ ಹೊರಡಬೇಕು, ಆ ಸಂದರ್ಭದಲ್ಲಿ ಬಾಣ ತನ್ನ ಜಾಗದಲ್ಲಿ ನಿಲ್ಲುತ್ತಾ ಇಲ್ಲ. ಆ ಬಾಣದ ತುದಿನಲ್ಲಿ ಇಲಿ ಬಂದು ಆ ಬಾಣದ ಸ್ಥಾನವನ್ನ ಬದಲಾಯಿಸ್ತಾ ಇದೆ, ಅಂದ್ರೆ ಗುರಿ ತಪ್ಪಿಸ್ತಾ ಇದೆ. ಆವಾಗ ಎಲ್ರಿಗೂ ನೆನಪಾಗುತ್ತೆ, ಚತುರ್ಮುಖ ಬ್ರಹ್ಮ ನೆನಪಾಗುತ್ತದೆ, ಗಣೇಶನ ಪೂಜೆ ಮಾಡಿಲ್ಲ ಅಂತ ಹೇಳಿ. ಆವಾಗ ಈಶ್ವರನು ಮತ್ತೆ ಗಣೇಶನ ಪೂಜೆ ಮಾಡಿ ಆಮೇಲೆ ಶುರು ಆಗ್ತಾನೆ. ಆವಾಗ ಗುರಿ ಸಿಗ್ತದೆ. ಹೀಗೆ ಒಂದು ಮಹತ್ ಕಾರ್ಯ ಸಾಧನಕ್ಕಾಗಿ ಎಲ್ಲಾ ರೂಪಗಳಲ್ಲಿಯೂ ಕೂಡ ಭಗವಂತನು ಒಬ್ಬರಿಗೊಬ್ಬರು ಸಹಾಯ ಮಾಡಿರುವಂತಹ ಅನೇಕ ಘಟನೆಗಳು ನಾವು ಪುರಾಣಗಳಲ್ಲಿ ನೋಡುತ್ತೇವೆ. ಈಗ ಭಗವಂತನು ಕೂರ್ಮಾವತಾರವನ್ನು ತಾಳಿ ಆ ಮಂದರ ಪರ್ವತಕ್ಕೆ ಆಧಾರವನ್ನು ಕೊಟ್ಟು ಇನ್ನು ಮಥನ ಶುರು ಮಾಡುವಂತದ್ದಾಯ್ತು. ಸ್ವತಃ ಆ ಅಜಿತಾವತಾರ ಭಗವಂತನೇ ದೇವತೆಗಳಲ್ಲಿ ಶಕ್ತಿ ರೂಪದಲ್ಲಿ ಪ್ರವೇಶ ಮಾಡ್ತಾನೆ, ಅಸುರರಲ್ಲಿ ಶಕ್ತಿ ರೂಪದಲ್ಲಿ ಪ್ರವೇಶ ಮಾಡ್ತಾನೆ, ದೇವತೆಗಳಲ್ಲಿ ಉತ್ಸಾಹ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ದೇವತೆಗಳಲ್ಲಿ ಬಲ ಇದ್ರೂನುವೆ ಅವರು ಉತ್ಸಾಹವಂತರಲ್ಲ. ಇನ್ನೊಂದು ಭಾಷೆನಲ್ಲಿ ಹೇಳೋದು ಅಂತಂದ್ರೆ ಸೋಂಬೇರಿಗಳು. ದೈತ್ಯರಲ್ಲಿ ಬಲ ಕಡಿಮೆ ಇದ್ರೂನುವೆ ಬಹಳ ಉತ್ಸಾಹಶಾಲಿಗಳು. ಅದೆಷ್ಟೋ ಕೆಲಸಗಳು ಕೇವಲ ತಮ್ಮ ಉತ್ಸಾಹದಿಂದಲೇನೆ ಸಾಧಿಸಿ ತೋರಿಸಿರುವಂತರು, ಬಲ ಇಲ್ಲದೆ ಇದ್ರೂನುವೆ. ಆದ್ರಿಂದ ಭಗವಂತನು ದೈತ್ಯರಲ್ಲಿ ಬಲದ ರೂಪದಲ್ಲಿ, ಶಕ್ತಿ ರೂಪದಲ್ಲಿ ಪ್ರವೇಶ ಮಾಡ್ತಾನೆ, ದೇವತೆಗಳಲ್ಲಿ ಉತ್ಸಾಹ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಇನ್ನು ಆ ಮಂದರ ಪರ್ವತ ಮಂಥನ ಜೋರಾಗಿ ಶುರು ಆಗ್ತದೆ. ಅವರ ಉತ್ಸಾಹದಿಂದ ಆಚೆ ಈಚೆ ಎಳೆಯುತ್ತಿರುವಾಗ ಆ ಮಧ್ಯದಲ್ಲಿ ಇರುವಂತಹ ಮಂದರ ಕೆಳಗಡೆ ಏನೋ ಆಧಾರ ಸಿಕ್ತು, ಇವಾಗ ಮೇಲಕ್ಕೆ ನೆಗೆಯೋದಕ್ಕೆ ಶುರು ಆಯ್ತು. ನಿಮಗೆ ವಿಜ್ಞಾನನೂ ಗೊತ್ತು, ಫಿಸಿಕ್ಸ್ ಗೊತ್ತು. ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಬಂಧನ ಇಲ್ಲದೆ ಇದ್ರೆ ಮಧ್ಯದಲ್ಲಿರುವ ತಿರುಗುತ್ತಿರುವಂತಹ ವಸ್ತು ತನ್ನ ಕಕ್ಷೆಯನ್ನ ಬಿಟ್ಟು ಆಚೆ ಈಚೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಎರಡೂ ಕಡೆ ಬಲ ಬೇಕು. ಆದ್ರಿಂದ ಮೇಲ್ಗಡೆ ಪುನಃ ಅಜಿತಾವತಾರವೇ ಮತ್ತೊಂದು ಪರ್ವತ ಎಂಬಂತೆ ಎನ್ನುವ ರೀತಿಯಲ್ಲಿ ಬಲ ಹಾಕಿ ನಿಂತ, ತನ್ನ ಜಾಗದಲ್ಲಿ ನಿಲ್ಲಲಿ ಎನ್ನುವ ಕಾರಣದಿಂದ. ಆವಾಗ ಮಥನ ಅನ್ನುವಂಥದ್ದು ಯಶಸ್ವಿ ಆಗುತ್ತೆ. ಹೀಗೆ ಸಮುದ್ರ ಮಥನ ಜೋರಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲು ಹೊರಬರುವಂತಹದ್ದು ಆ ಸಮುದ್ರದ ಒಳಗಡೆ ಇರುವಂತಹ ಎಲ್ಲಾ ಜೀವಿಗಳು, ಜಂತುಗಳು, ಮೊಸಳೆ ಆಗಿರ್ಲಿ, ಮೀನಾಗಿರ್ಲಿ, ತಿಮಿಂಗಲಾಗಿರ್ಲಿ, ಇತ್ಯಾದಿ ಇತ್ಯಾದಿ ಜಂತುಗಳು ಬಹಳ ಗಾಬರಿಯಿಂದ ಹೆದರ್ಕೊಂಡು ಮೇಲ್ ಬರೋದಕ್ಕೆ ಶುರು ಆಗ್ತವೆ. ಮೇಲ್ ಬರೋದನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ, ಏನಾಗ್ತಾ ಇದೆ ಅಂತ. ಅಷ್ಟೊತ್ತಿಗೆ ಒಳಗಡೆಯಿಂದ ಕಾಲಕೂಟ ಎಂಬಂತಹ ಹೆಸರಿನ ವಿಷ ಮೇಲ್ಗಡೆ ಎಲ್ಲ ಚಿಮ್ಮೋದಕ್ಕೆ ಶುರು ಆಗ್ತದೆ, ಸಮುದ್ರದ ಮೇಲೆ ಬರೋದಕ್ಕೆ ಶುರು ಆಗ್ತದೆ. ನೋಡ್ತಾ ಇದ್ದಂತೆ ಆ ಸಮುದ್ರದ ಹುಟ್ಟಿರುವಂತಹ ಕಾಲಕೂಟ ವಿಷವು 10 ದಿಕ್ಕುಗಳನ್ನ ವ್ಯಾಪಿಸಿ, 10 ದಿಕ್ಕುಗಳಂದ್ರೆ 4 ದಿಕ್ಕುಗಳು, 4 ಉಪದಿಕ್ಕುಗಳು, ಮೇಲೆ ಮತ್ತು ಕೆಳಗೆ ಎಲ್ಲವೂ ಸೇರಿಸ್ಬಿಟ್ಟು 10 ದಶ ದಿಕ್ಕುಗಳನ್ನು ವ್ಯಾಪಿಸಿಕೊಂಡು ಇನ್ನೇನು ಸಂಪೂರ್ಣ ವಿಶ್ವವನ್ನೇ ಸುಟ್ಟಾಕ್ತದೆ ಅನ್ನೋ ರೀತಿಯಲ್ಲಿ ವ್ಯಾಪಿಸ್ತಾ ಇರುವಾಗ ದೇವತೆಗಳೆಲ್ಲರೂ ಗಾಬರಿಯಾಗಿ
ವಿಲೋಕ್ಯ ತಂ ದೇವ ವರಂ ತ್ರಿಲೋಕ್ಯ ಭವಾಯ ದೇವ್ಯಾಭಿಮತಂ ಮುನೀನಾಂ ಆಸೀನ ಮದ್ರಾಪವರ್ಗ ಹೇತೋ ಸ್ತಪೋಜುಷಾಣಂ ಸ್ತುತಿಭಿಃ ಪ್ರಣೇಮುಹು. ಈ ಸಂಕಟದಿಂದ ನಮ್ಮನ್ನು ರಕ್ಷಣೆ ಮಾಡುವಂಥವ್ರು ಯಾರು? ಯಾರಾದರೂ ಈ ವಿಷದಿಂದ ಬಾಧಿತರಾಗದೇನೆ ನಮಗೆ ಮತ್ತು ಇಡೀ ಭುವನಕ್ಕೆ, ಇಡೀ ವಿಶ್ವಕ್ಕೆ ರಕ್ಷಣೆ ಮಾಡುವಂಥವ್ರು ಯಾರು ಅಂತ ಯೋಚನೆ ಮಾಡ್ತಾ ಈಶ್ವರನನ್ನ ಕುರಿತು, ಶಿವನನ್ನ ಕುರಿತು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಕೆಲಸ ಮಾಡೋದಾದ್ರೆ ಅದು ಶಿವನಿಂದಲೇನೆ ಸಾಧ್ಯ ಅಂತ ಹೇಳಿ 19ನೇ ಶ್ಲೋಕದಲ್ಲಿ ನೋಡ್ತೇವೆ. ಅರಕ್ಷ್ಯಮಾಣಾಹ ಶರಣಂ ಸದಾಶಿವಂ. ನಮ್ಮನ್ನ ಯಾರು ಶಿವನನ್ನು ಬಿಟ್ಟು, ಸದಾಶಿವನನ್ನು ಬಿಟ್ಟು ನಮ್ಮನ್ನ ರಕ್ಷಣೆ ಮಾಡೋರು ಯಾರೂ ಇಲ್ಲ ಅನ್ನೋದನ್ನ ನಿಶ್ಚಯಿಸಿ ಶಿವನ ಆಶ್ರಯಕ್ಕೆ ಹೋಗ್ತಾರೆ. ಶಿವನನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಜಾಪತಯ ಊಚುಹು ಅಂದ್ರೆ ಪ್ರಜಾಪತಿಯೇ ಮೊದಲಾದ ಎಲ್ಲಾ ದೇವತೆಗಳು ಈಶ್ವರನನ್ನ ಪ್ರಾರ್ಥನೆ ಮಾಡುವಂತಹದ್ದು. ದೇವ ದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ತ್ರಾಹಿನ ಶರಣಾಪನ್ನಾಂ ತ್ರೈಲೋಕ್ಯಧನಾತ್ವಿಷಾತ್. ಹೇ ಮಹಾದೇವನೇ, ದೇವಾದಿ ದೇವತೆಯೇನೆ, ಸಕಲ ಭೂತಗಳನ್ನು ಸ್ಥಿತಿ ಮಾಡಿ ರಕ್ಷಣೆ ಮಾಡುವಂಥವನೇ, ನಮ್ಮನ್ನ ಇವಾಗ ಈ ತ್ರೈಲೋಕ್ಯ ದಾಹನ, ಈ ತ್ರೈಲೋಕ್ಯವನ್ನೇ ಸುಟ್ಟು ಬಿಡುವಂತಹ ವಿಷ ಎಂಬುದರಿಂದ, ಕಾಲಕೂಟ ಎಂಬಂತಹ ವಿಷದಿಂದ ನಮ್ಮನ್ನ ಇವಾಗ ರಕ್ಷಣೆ ಮಾಡಬೇಕು. ಕೇಳಿ, ತ್ವಮೇಕ ಸರ್ವ ಜಗತ ಈಶ್ವರೋ ಬಂಧ ಮೋಕ್ಷಯೋ ತಂ ತ್ವಾಮರ್ಚಂತಿ ಕುಶಲಾಹ ಪ್ರಪನ್ನಾರ್ತಿ ಹರಂ ಗುರುಂ. ತ್ವಮೇಕಃ, ನೀನೊಬ್ಬನೇ, ಸರ್ವ ಜಗತಃ ಬಂಧ ಮೋಕ್ಷಯೋ, ಇಡೀ ಜಗತ್ತಿಗೆ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣವಾಗಿರುವಂತವನು ಅಂದ್ರೆ ನೀನೊಬ್ಬನೇ. ಅಂದ್ರೆ ನೀನೊಬ್ಬನೇ ಈ ಜಗತ್ತನ್ನ ಬಂಧನಕ್ಕೂ ಒಳಪಡಿಸ್ಬೋದು ಅಥವಾ ಮೋಕ್ಷಕ್ಕೂ ಒಳಪಡಿಸ್ಬೋದು. ಜಗತ್ತು ಅಂದ್ರೆ ನಮ್ಮನ್ನು ಸೇರಿಸ್ಬಿಟ್ಟು ನೀನೊಬ್ಬನೇ ಈಶ್ವರ. ಆದ್ರಿಂದ ಪ್ರಪನ್ನಾರ್ತಿ ಹರಂ, ಯಾರ್ಯಾರಿಗೆ ಕಷ್ಟ ಅನ್ನುವಂತಹದ್ದು ಬಂದಿರ್ತದೋ ಅವರ ದುಃಖವನ್ನ, ಕಷ್ಟವನ್ನ ನಾಶ ಮಾಡುವಂತಹನು ನೀನೊಬ್ಬನೇ ಆಗಿದ್ದೀಯ. ಆದ್ರಿಂದ ನಾನು ನಿಮ್ಮನ್ನ ರಕ್ಷಣೆ ಮಾಡಬೇಕು, ನಮ್ಮನ್ನ ಆ ವಿಷದಿಂದ ರಕ್ಷಣೆ ಮಾಡು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಿನ್ನನ್ನು ಆಶ್ರಯಿಸಿದ್ದೀವಿ ಅಂತ ಹೇಳಿ ಮುಂದಿನ ವಾಕ್ಯ ನೋಡಿ 23. ಗುಣಮಯ್ಯ ಸ್ವಶಕ್ತ್ಯಾಸ್ಯ ಸರ್ಗಸ್ಥಿತ್ಯಪ್ಯಯಾನ್ ವಭೌ ಸ್ವರ್ಗಸ್ಥಿತ್ಯಪ್ಯಯಾನ್ ವಿಭೋ ಧತ್ಸೆ ಯದಾ ಸದೃಗ್ಬ್ರಭೂ ಮನ್ ಬ್ರಹ್ಮ ವಿಷ್ಣು ಶಿವಾಭಿಧಾಂ. ಹೇ ಭಗವಂತನೇ, ನಿನ್ನ ಸ್ವಶಕ್ತಿಯಾಗಿರುವಂತಹ ಮಾಯಾಶಕ್ತಿಯಿಂದಲೇನೆ, ಅದು ಎಂಥದ್ದು ಮಾಯಾ? ಗುಣಮಯ್ಯ, ತ್ರಿಗುಣಾತ್ಮಕವಾಗಿರುವಂತಹ ಆ ಮಾಯಾಶಕ್ತಿಯನ್ನ, ಅದರ ಮೂಲಕವಾಗಿ ಸರ್ಗ ಸ್ಥಿತಿ ಅಪ್ಯಯ, ಸರ್ಗ ಸೃಷ್ಟಿ, ಸ್ಥಿತಿ ಅಂದ್ರೆ ಪಾಲನೆ, ಅಪ್ಯಯ ಅಂದ್ರೆ ಲಯ, ಇವುಗಳನ್ನ ಮಾಡೋದಕ್ಕೋಸ್ಕರವಾಗಿ ಹೇ ಭಗವಂತನೇ ನೀನು ಆ ಗುಣಗಳ ಮೂಲಕವಾಗಿ ಬ್ರಹ್ಮ ವಿಷ್ಣು ಶಿವಾಭಿಧಾಂ ಧತ್ಸೆ, ಬ್ರಹ್ಮ ವಿಷ್ಣು ಶಿವ ಎಂಬ ಹೆಸರಿನ ರೂಪಗಳನ್ನ ನೀನು ಧರಿಸ್ತೀಯ, ಆ ತ್ರಿಗುಣಗಳನ್ನ ಧರಿಸಿ ಅಂತ. ಅಂದ್ರೆ ಸಾಧಾರಣವಾಗಿ ನಾವೇನ್ ಹೇಳ್ತೀವಿ, ಒಬ್ಬನೇ ಭಗವಂತನು ಗುಣ ಪ್ರಾಚುರ್ಯದಿಂದ ತ್ರಿಮೂರ್ತಿಗಳಾಗಿದ್ದಾನೆ ಅಂತ ಹೇಳ್ತೀವಿ. ಆ ಮಾತಿಗೆ ಪುರಾವೆ, ಟೆಸ್ಟಿಮನಿ ಅನ್ನೋದೆಲ್ಲಿದೆ ಅಂದ್ರೆ ಈ ಶ್ಲೋಕದಲ್ಲಿದೆ ನೋಡಿ. ಬ್ರಹ್ಮ ವಿಷ್ಣು ಶಿವಾಭಿಧಾನ್ ಗುಣಮಯ್ಯ ರೂಪಂ ಧತ್ಸೆ ಅನ್ನೋ ರೀತಿಯಲ್ಲಿ ಹೇಳುವಾಗ, ಅಂದ್ರೆ ಸುಮ್ಮನೆ ಯಾರೋ ಯೋಚನೆ ಮಾಡಿ ಹೇಳಿರುವಂತಹ ಸಂತ ಕಪೋಲ ಕಲ್ಪಿತವಾಗಿ ಹೇಳಿರುವಂತಹ ಮಾತಲ್ಲ ಅದು. ಪುರಾಣದಲ್ಲಿ ಇರುವಂತಹದ್ದು, ಅದರಲ್ಲಿಯೂ ಭಾಗವತದಲ್ಲೇ ಇರುವಂತಹ ಮಾತದು. ಭಗವಂತನೊಬ್ಬನೇ ಸತ್ವರಜಸ್ತಮೋ ಗುಣಗಳನ್ನ ಗ್ರಹಿಸಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂಥವನು. ಬ್ರಹ್ಮ ವಿಷ್ಣು ಶಿವ ಎಂಬ ಹೆಸರಿನಿಂದಲೇ ಅವತಾರ ಮಾಡುವಂಥವನು ಅಂತ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಸದಸದ್ಭಾವ ಭಾವನಃ ನಾನಾಶಕ್ತಿಭಿರಾಭಾತಸ್ತ್ವಮಾತ್ಮ ಜಗದೀಶ್ವರ. ತ್ವಂ ಬ್ರಹ್ಮ, ನೀನೇ ಭಗವಂತನು. ಇಲ್ಲಿ ಬ್ರಹ್ಮ ಅಂತ ನಪುಂಸಕಲಿಂಗದಲ್ಲಿ ಬಳಸಿದೆ. ಆದ್ದರಿಂದ ಇದು ಉಪನಿಷತ್ತಿನಲ್ಲಿ ಹೇಳಿರುವಂತಹ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎನ್ನುವ
ನಿರ್ಗುಣ ಬ್ರಹ್ಮವನ್ನೇ ಇಲ್ಲಿ ಸೂಚಿಸ್ತಾ ಇದೆ ನಪುಂಸಕಲಿಂಗದಲ್ಲಿ ಹೇಳಿರುವುದರಿಂದ. ಪರಮಂ ಬ್ರಹ್ಮ, ನೀನು ಶ್ರೇಷ್ಠನು, ನೀನೇ ಉಪನಿಷತ್ ಪ್ರತಿಪಾದಿತವಾದ ಪರಬ್ರಹ್ಮನು. ಸದಸದ್ ಭಾವನ ಭಾವನ, ನೀನು ಸತ್ತಾಗಿಯೋ ಅಸತ್ತಾಗಿಯೋ, ತೈತ್ರಿಯದಲ್ಲಿ ಹೇಳಂತೆ ಸತ್ಯಂಚ ನೃತಂಚ ಸತ್ಯಮಭವತ. ಈ ಸಂದರ್ಭದಲ್ಲಿ ನೀನು ಸತ್ತಾಗಿಯೋ ಅಸತ್ತಾಗಿಯೋ ಅಂದ್ರೆ ನೀನು ನಿರ್ಗುಣವಾಗಿಯೂ ಮತ್ತು ಸಗುಣನಾಗಿಯೂ ಇರುವಂಥವನು. ನಾನಾ ಶಕ್ತಿಭಿ, ಅನೇಕಾನೇಕ ಶಕ್ತಿಗಳಿಂದ ಕೂಡಿಕೊಂಡು ನಾನಾತ್ಮಕವಾಗಿರುವಂತಹ ಈ ಜಗತ್ತನ್ನ ಸೃಷ್ಟಿ ಮಾಡಿ ನೀನು ಈ ಜಗತ್ತಿನ ಆತ್ಮವಾಗಿದ್ದೀಯ. ನೀನೇ ಈ ಜಗತ್ತಿನ ಈಶ್ವರನಾಗಿದ್ದೀಯ, ಒಡೆಯನಾಗಿದ್ದೀಯ ಅಂತ ನನ್ನ ಅನೇಕಾನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಒಂದು ಶ್ಲೋಕ ಬಹಳ ಮಹತ್ವದ್ದು ಅಂತ ನನಗೆ ಅನ್ನಿಸ್ತದೆ. ಇದರಲ್ಲಿ ಭಗವಂತನಿಗೆ ಹೀಗೆ ನೀನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ, ನೀನೇ ಜಗತ್ತು, ಈ ಜಗತ್ತೆಲ್ಲ ನಿನ್ನ ಶರೀರವೇ ಆಗಿದೆ, ನಿನ್ನಿಂದಲೇನೆ ಜಗತ್ತು ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಮಾಡ್ತಾ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷುಂಷಿ ಜಲಂ ಸ್ಮರೇತಃ ಪರಾವರಾತ್ಮ ಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವಾನ್ ಚಿರಸ್ಥೆ. ನಾಭಿರ್ನಭಃ, ನಿನ್ನ ನಾಭಿನೇ ಈ ಆಕಾಶವಾಗಿದೆ ಅಥವಾ ನಭೋಲೋಕವಾಗಿದೆ. ನಭ ಅಂದ್ರೆ ಆಕಾಶವನ್ನೇ, ನಿನ್ನ ನಾಭಿನೇ ಆಕಾಶವಾಗಿದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಪ್ರಜಾಪತಿಗಳು ಈಶ್ವರನನ್ನು ಕುರಿತು ಹೇಳ್ತಾ ಇದ್ದಾರೆ. ನಾಭಿರ್ನಭಸ್ಥೆ, ಆಕಾಶ, ನಿನ್ನ ನಾಭಿನೇ ಆಕಾಶವಾಗಿದೆ. ಶ್ವಸನಂ ನಭಶ್ವಾನ್, ನಿನ್ನ ಶ್ವಾಸೋಚ್ಛ್ವಾಸವೇ ಈ ಜಗತ್ತಿನಲ್ಲಿರುವಂತಹ ವಾಯು ಆಗಿದೆ, ಗಾಳಿಯಾಗಿದೆ. ಸೂರ್ಯಶ್ಚ ಚಕ್ಷುಂಷಿ, ನಿನ್ನ ಕಣ್ಣುಗಳೇ ಸೂರ್ಯನಾಗಿದ್ದಾನೆ. ಜಲಂ ಸ್ಮರೇತಃ, ನಿನ್ನ ರೇತಸ್ಸೇ ಈ ಜಗತ್ತಿನಲ್ಲಿ ಜಲವಾಗಿದೆ. ನೀನೆಲ್ಲರಿಗೂ ಎಲ್ಲದಕ್ಕೂ ಆಶ್ರಯ ಕೊಡುವಂಥವನು. ಚಂದ್ರನೇ, ನಿನ್ನ ಮನಸ್ಸೇ ಚಂದ್ರನಾಗಿದ್ದಾನೆ ಮತ್ತು ದ್ಯೂಲೋಕವೇ ನಿನ್ನ ಶಿರವಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ನಾನು ಅಂಡರ್ಲೈನ್ ಮಾಡುವಂತಹ ಅಥವಾ ಹೈಲೈಟ್ ಮಾಡುವಂತಹ ಪದ ಏನು ಅಂತ ಹೇಳಿದ್ರೆ, ನಿನ್ನ ಶ್ವಾಸೋಚ್ಛ್ವಾಸವೇ ಈ ಜಗತ್ತಿಗೆ ವಾಯುವಾಗಿದೆ ಅಂತ ಹೇಳ್ತಾರೆ. ನಾವು ಈ ಸಮುದ್ರ ಮಥನದ ವಿಷಯದಲ್ಲಿ ಕೆಲವು ಬೇರೆ ರೀತಿಯ ವರ್ಷನ್ಗಳನ್ನ ಕೇಳ್ತೇವೆ, ಕಥೆಯ ವರ್ಷನ್ಗಳನ್ನ ಕೇಳ್ತೇವೆ. ಆ ಕಥೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ಸಮುದ್ರ ಮಥನವಾದಾಗ ಶಿವನು ವಿಷ ಕುಡಿಯಲಿಲ್ಲ, ವಾಯುದೇವರು ಆ ವಿಷವನ್ನು ಕುಡಿದ್ರು. ಆದ್ರೆ ಆ ಕೀರ್ತಿ ಶಿವನಿಗೆ ಬರಲಿ ಅನ್ನೋ ಕಾರಣದಿಂದ ಸ್ವಲ್ಪ ಒಂದು ವಿಷದ ಒಂದು ಬಿಂದು ಶಿವನ ಕಂಠಕ್ಕೆ ಲೇಪಿಸಿದರು. ಅದರಿಂದಲೇನೆ ಅವನಿಗೆ ನೀಲಕಂಠ ಎನ್ನುವ ಹೆಸರು ಬಂತು ಎನ್ನೋ ರೀತಿಯಲ್ಲಿ ನಾವು ಕಥೆಯನ್ನು ಕೇಳ್ತೇವೆ. ಈ ಕಥೆಯನ್ನು ಇನ್ನೂ ಸ್ವಾರಸ್ಯಕರವಾಗಿ ಬಹಳ ರೀತಿಯಲ್ಲಿ ಹೇಳ್ತಾರೆ. ಆ ಒಂದು ಬಿಂದುವಿನಿಂದ ಕಂಠಕ್ಕೆ ಹಚ್ಚಿದಾಗ ಶಿವನಿಗೆ ಅಲ್ಲೋಲ ಕಲ್ಲೋಲವಾಗೋಯ್ತು ಅಂತೆಲ್ಲ ಏನೇನೋ ಕಥೆ ಹೇಳ್ತಾರೆ. ಈಗ ಈ ಭಾಗವತದಲ್ಲಿ ಹೇಳಿದ್ದಾರೆ, ಈಶ್ವರನ ಶಿವನ ಶ್ವಾಸೋಚ್ಛ್ವಾಸವೇ ವಾಯು ಅಂತ. ಇನ್ನು ಆ ವಾಯು ದೇವರು ವಿಷವನ್ನು ಕುಡಿದು ಈಶ್ವರನ ಶಿವನ ಕಂಠಕ್ಕೆ ಹಚ್ಚಿದಂತ. ಎಂತಹ ಕಪೋಲ ಕಲ್ಪಿತ ಕಥೆಗಳನ್ನ ನಾವು ಕೇಳ್ತಾ ಇದ್ದೀವಿ, ಪ್ರಚಾರಕ್ಕೆ ಒಳಪಡ್ತಾ ಇದ್ದೀವಿ ಅನ್ನೋದನ್ನು ನೀವು ಗಮನಿಸ್ಬೇಕು. ಇದ್ರ ಬಗ್ಗೆ ಮುಂದೆ ಈ ದೇವತೆ ಪ್ರಜಾಪತಿಗಳ ಈ ಒಂದು ಕರುಣಾಭರಿತವಾಗಿರುವಂತಹ ಸ್ತೋತ್ರ ಅನ್ನು ಕೇಳಿದ ಮೇಲೆ ಈಶ್ವರನು ಅವನಿಗೆ ಮೊದಲೇ ಭೋಳಾಶಂಕರನು ಅಂತ ಹೇಳ್ತಿರ್ತಾನೆ. ಬಹಳ ಭೋಳೆ ಇದ್ದಾನೆ ಶಿವ, ಯಾರು ಏನ್ ಕೇಳಿದ್ರು ಕೊಟ್ಟು ಬಿಡ್ತಾನೆ. ರಾವಣ ಬಂದು ನಿನ್ ಹೆಂಡತಿನೇ ಕೊಡು ಅಂತ ಹೇಳಿದ್ರೆ ಕೊಡ್ಲಿಲ್ವೇ? ಇವಾಗ ದೇವತೆಗಳ ಬಂದು ನೀವು ಈ ವಿಷಯದಿಂದ ನಾವನ್ನ ರಕ್ಷಣೆ ಮಾಡು ಅಂತ ಕೇಳಿದ್ರೆ ಮಾಡೋದಿಲ್ವೇ? ಅವನು ಸಹಸ ತಕ್ಷಣದಲ್ಲಿ ಏನೇ ತಯಾರಾಗ್ತಾನೆ. ಅವಾಗ ಶುಕ್ರ ಹೇಳ್ತಾರೆ, ತದ್ವೀಕ್ಷ ವ್ಯಸನಂ ತಾಸಾಂ, 36ನೇ ಶ್ಲೋಕ. ತದ್ವೀಕ್ಷ ವ್ಯಸನಂ ತಾಸಾಂ ಕೃಪಯಾ ವೃಷಪೀಡಿತ ಸರ್ವಭೂತ ಸುಹೃದ್ದೇವ ಇದಮಾಹ ಸತೀಂ ಪ್ರಿಯಾಂ. ತಾಸಾಂ ದೇವತಾನಾಂ ವ್ಯಸನಂ ವೀಕ್ಷ್ಯ, ಆ ದೇವತೆಗಳ ದುಃಖವನ್ನ ನೋಡಿ, ವೃಷಪೀಡಿತ, ಆ ವಿಷದಿಂದ ಪೀಡಿತರಾಗಿರುವಂತಹ ದೇವತೆಗಳ ದುಃಖವನ್ನ ನೋಡಿ,
ಸರ್ವಭೂತ ಸುಹೃತ್, ಎಲ್ಲಾ ಭೂತಗಳಲ್ಲಿಯೂ ಪ್ರೇಮವನ್ನೇ ಹೊಂದಿರುವಂತಹ ಆ ಭಗವಂತನು ತನ್ನ ಪತ್ನಿಯಾದಂತಹ ಸತೀ ದೇವಿಗೆ ಈ ಮುಂದಿನ ಮಾತನ್ನು ಹೇಳ್ತಾನೆ. ಶ್ರೀ ಶಿವ ಉವಾಚ ಅಹೋಬತ ಭವಾನ್ಯೇತತ್ ಪ್ರಜಾನಾಂ ಪಶ್ಯವೈಶಸಂ ಕ್ಷೀರೋದ ಮಥುನೋದ್ಭೂತಾತ್ ಕಾಲಕೂಟಾದುಪಸ್ಥಿತಂ. ಹೇ ಭವಾನಿ, ಈ ನಮ್ಮ ಪ್ರಜೆಗಳು, ನಮ್ಮ ಮಕ್ಕಳಾಗಿರುವಂತಹ ಈ ದೇವತೆಗಳ ಜಗತ್ತಿನಲ್ಲಿರುವಂತಹ ಸಕಲ ಜೀವಿಗಳ ದುಃಖವನ್ನು ನೋಡು, ಪ್ರಜೆಗಳ ದುಃಖವನ್ನು ನೋಡು. ಈ ಕ್ಷೀರ ಸಮುದ್ರದ ಮಥನದಿಂದ ಹುಟ್ಟಿರುವಂತಹ ಈ ಕಾಲಕೂಟ ವಿಷ ಅವರನ್ನ ಸುಟ್ಟು ಹಾಕ್ತಾ ಇದೆ, ನುಂಗ್ ಹಾಕ್ತಾ ಇದೆ. ಏತಾವನ್ ಆಸಾಂ ಪ್ರಾಣ ಪರೀಪ್ಸೂನಾಂ ವಿಧೇಯಮಭಯಂ ಹಿಮೆ. ಈ ತಮ್ಮ ಪ್ರಾಣ ರಕ್ಷಣೆಗಾಗಿ ಚಿಂತಾಗ್ರಸ್ತರಾಗಿರುವಂತಹ ಇವರ ಪ್ರಾಣ ರಕ್ಷಣೆ ಮಾಡಬೇಕಾಗಿರುವಂತಹದ್ದು ನನ್ನ ಕೆಲಸ, ನನ್ನಿಂದ ಮಾಡ್ಲೇಬೇಕು ಆ ಕೆಲಸ. ಯಾಕೆ ಗೊತ್ತೇನೋ? ಏತಾವಾನ್ ಹಿ ಪ್ರಭೋರರ್ಥೋ ಯದ್ದೀನ ಪರಿಪಾಲನಂ. ಪ್ರಭು ಅಂತ ಯಾರನ್ನು ನಾವು ಕೇಳ್ತೇವೆ, ಆಶ್ರಯ ಅಂತ ಯಾರನ್ನ ನಾವು ಕೇಳ್ತೇವೆ, ನಾಯಕ ಒಡೆಯ ಅಂತ ಯಾರನ್ನ ನಾವು ಕೇಳ್ತೇವೆ, ಅವನ್ ಕೆಲಸ ಏನ್ ಗೊತ್ತೇನು? ಏತಾವನ್ಹಿ, ಇಷ್ಟೇನೆ ಪ್ರಭೋರರ್ಥ. ಅವ್ನ್ ಮಾಡ್ಬೇಕಾಗಿರೋದು ಇಷ್ಟೇನೆ. ಏನು? ಯತ್ ದೀನ ಪರಿಪಾಲನಂ. ಯಾರು ಅತ್ಯಂತ ದೀನ ಸ್ಥಿತಿಯಲ್ಲಿ ಬಂದು ಶರಣಾಗತರಾಗಿರ್ತಾರೋ ಅವರ ಪರಿಪಾಲನೆ ಮಾಡಬೇಕಾಗಿರುವಂತಹದ್ದು ಶಕ್ತಿವಂತರ ಕೆಲಸ, ಬಲವುಳ್ಳಂತವರ ಕೆಲಸ. ಏತಾವಾನ್ಹಿ ಪ್ರಭೋರರ್ಥೋ ಯತ್ ದೀನ ಪರಿಪಾಲನಂ. ಆದ್ರಿಂದ ನನ್ನಲ್ಲಿ ಇವರ ಆಶ್ರಯ ಕೇಳಿ ಬಂದಿದ್ದಾರೆ, ಇವರ ರಕ್ಷಣೆ ಮಾಡುವಂತಹದ್ದು ನನ್ನ ಪರಮ ಕರ್ತವ್ಯ ಆಗ್ತದೆ. ಆದ್ರಿಂದ ನಾನು ಅವರ ರಕ್ಷಣೆ ಮಾಡ್ಲಿಕ್ಕೆ ಅದನ್ನ, ಈ ವಿಷವನ್ನ ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾ ಇನ್ನೂ ಒಂದು ಶ್ಲೋಕ ಮಹತ್ವದಿದೆ ಇದರಲ್ಲಿ. ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿ ಪ್ರೀತೆ ಹರೌ ಭಗವತಿ ಪ್ರಿಯೇ ಹಂಸಚರಾಚರ. ಶಿವ ಎಂತ ಮಾತು ಹೇಳ್ತಾನೆ ನೋಡಿ ಇಲ್ಲಿ. ಈ ದೇವತೆಗಳನ್ನ, ಮನುಷ್ಯರನ್ನ, ಜೀವರುಗಳನ್ನ ಒಳ್ಳೇದು ಮಾಡಿದ್ರೆ, ಅವರಿಗೆ ನಾನು ಮಂಗಳವನ್ನು ಉಂಟು ಮಾಡಿದ್ರೆ, ಅದರ ಮೂಲಕ ತನ್ಮೂಲಕವಾಗಿ ಸರ್ವಾತ್ಮನಾಗಿರುವಂತಹ ಆ ವಿಷ್ಣು ಹರಿಯು ಪ್ರೀತನಾಗ್ತಾನೆ. ಪ್ರೀತೆ ಹರೌ, ಆ ಹರಿ ಪ್ರೀತಿಯಾದ್ರೆ ಪ್ರಿಯೇ ಅಹಂ, ನಾನೂ ಪ್ರೀತನಾದಂತೆ ಅಂತ ಹೇಳ್ತಾರೆ. ಆ ಹರಿ ಪ್ರೀತಿ ಆದ್ರೆ ನಾನು ಪ್ರೀತನಾದಂತೆ. ಅಂದ್ರೆ ಶಿವ ವಿಷ್ಣು ಅವರು ತಮ್ಮನ್ನ ತಾವು ಹೆಜ್ಜೆ ಹೆಜ್ಜೆಗೂ ನಾವಿಬ್ರು ತಾದಾತ್ಮ್ಯರಾಗಿದ್ದೇವೆ, ಒಬ್ರಿಗೊಬ್ರು ಬಿಟ್ಟು ಬೇರೆ ಅಲ್ಲ, ನಾವಿಬ್ರು ಒಂದೇ ಒಂದೇ ಅಂತ ಹೇಳಿ ಅವಕಾಶ ಸಿಕ್ಕಾಗೆಲ್ಲ ಘಂಟಾ ಘೋಷವಾಗಿ ಭೇರಿ ನಗಾಡಿ ಬಾರಿಸಿ ಹೇಳ್ತಾ ಇದ್ದಾರೆ, ನಾವಿಬ್ರು ಒಂದೇ 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 ಅಂತ ಹೇಳಿ. ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ? ಕೆಳಗಡೆ ಅವರಿಬ್ಬರ ಹೆಸರುಗಳ ಮೇಲೆ ನಾವು ಪಂಗಡಗಳನ್ನೇ ಮಾಡ್ಕೊಂಡು ಗುದ್ದಾಡ್ತಾ ಇದ್ದೇವೆ. ಇವ್ರ ಮಗ ಅವನು, ಅವ್ರ ಮಗ ಇವನು, ಅವನ್ ಮೊಮ್ಮಗ, ಇವನ್ ಮಗ, ಅವನ್ ಭಕ್ತ, ಇವನ್ ಭಕ್ತ, ಇವನಿಗಿಂತ ಅವನೇ ಶ್ರೇಷ್ಠ, ಅವನಿಗಿಂತ ಇವನೇ ಗ್ರೇಟ್ ಅನ್ನೋ ರೀತಿ. ಇದು ನಮ್ಮ ಹಣೆ ಬರಹ. ಭಗವಂತ ಹೇಳ್ತಾ ಇದ್ದಾನೆ, ವಿಷ್ಣು ಪ್ರೀತನಾದ್ರೆ ನಾನು ಪ್ರೀತನಾದಂತೆ ಅಂತ. ಪ್ರೀತೆ ಹರೌ ಭಗವತಿ ಪ್ರಿಯೇಹಂ ಸಚರಾಚರ. ಇರ್ಲಿ, ಇಷ್ಟು ಹೇಳಿ ಮುಂದೆ ಶುಕಮರ್ಷಿ ಮುಂದುವರಿಸ್ತಾರೆ. ಏವಮಾ ಮಂತ್ರ ಭಗವಾನ್ ಭವಾನೀಂ ವಿಶ್ವಭಾವನಃ ತದ್ವಿಷಂ ಜಗ್ಧುಮಾರೇಭೆ ಪ್ರಭಾವಜ್ಞಾನ್ವಮೋದತ. ಈ ಪ್ರಕಾರ ಭವಾನಿಗೆ ಅಂದ್ರೆ ಸತೀ ದೇವಿಗೆ ಈ ವಿಷಯವನ್ನು ಹೇಳಿ, ನಾನು ಈ ವಿಷವನ್ನ ಸ್ವೀಕರಿಸ್ತಾ ಇದ್ದೇನೆ ಅಂತ ಹೇಳಿ ತನ್ನ ಅಂಗೈಯಲ್ಲಿ ಆ ವಿಷವನ್ನ ತೆಗೆದುಕೊಂಡು ಭಕ್ಷಣ ಮಾಡ್ತಾರೆ. ಭಕ್ಷಣ ಮಾಡಿದಾಗ ತತಃ ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಅಭಕ್ಷಯನ್ ಮಹಾದೇವ ಕೃಪಯಾ ಭೂತ ಭಾವನಃ. ಆ ಹಾಲಾಹಲ ವಿಷವನ್ನ ತನ್ನ ಕೈಯಲ್ಲಿ ಕರತಲೀಕೃತ್ಯ, ಅಂಗೈಯಲ್ಲಿ ಎರಡೂ ಅಂಗೈಗಳನ್ನು ಜೋಡಿಸಿ ಬೊಗಸೆಯಲ್ಲಿ ತೆಗೆದುಕೊಂಡು ಅಭಕ್ಷಯನ್, ಅದನ್ನು ಭಕ್ಷಣ ಮಾಡಿದ. ಯಾರು? ಭೂತ ಭಾವನಃ, ಸಕಲ ಭೂತಗಳಲ್ಲಿಯೂ ಪಾಲನೆ ಮಾಡುವಂತಹ, ರಕ್ಷಣೆ ಮಾಡುವಂತಹ ಭಗವಂತನು ಯಾಕೆ ಮಾಡ್ದ? ಕೃಪಯ, ಕರುಣೆಯಿಂದ, ಭಕ್ತರುಗಳ ಮೇಲೆ, ಜೀವರುಗಳ ಮೇಲೆ ಇರುವಂತಹ ಕರುಣೆಯಿಂದ ಅವನ ಆ ವಿಷವನ್ನ ಪಾಲನೆ ಮಾಡ್ದ. ಆ ವಿಷ ಅಂದ್ರೆ ಏನು ಅನ್ನೋದಕ್ಕೆ ಇಲ್ಲಿ ಸುಂದರವಾದಂತಹ ವ್ಯಾಖ್ಯಾನ ಕೊಡ್ತಾರೆ. ತಸ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂ ಜಲಕಲ್ಮಷಃ
ನೀರಿನಲ್ಲಿರುವ ಕಲ್ಮಶವೇನೆ ಆ ವಿಷ ಅಂತ ಹೇಳ್ತಾರೆ. ಅಂದ್ರೆ ಆ ಸಮುದ್ರದಲ್ಲಿ ಆ ಕ್ಷೀರಸಾಗರದಲ್ಲಿ ಇರುವಂತಹ, ಕ್ಷೀರಸಾಗರ ಎಂಬ ಹೆಸರಿನ ಆ ಸಮುದ್ರದ ನೀರಿನಲ್ಲಿ ಇರುವಂತಹ ಒಟ್ಟು ಕಲ್ಮಶದ, ಒಟ್ಟು ಮಲದ ಒಂದು ಒಟ್ಟು ಮಲವನ್ನ ಸೇರಿದಾಗ ಭಟ್ಟಿ ಇಳಿಸಿದ ರೂಪವೇನೆ ಅದು ಕಾಲಕೂಟ ಎಂಬಂತಹ ವಿಷ ಆಗಿರುತ್ತದೆ. ಆ ವಿಷವು ಈ ಭಗವಂತನಾಗಿದ್ರೂ ಕೂಡ, ಈ ಪರಮೇಶ್ವರನಿಗೂ ಕೂಡ ತನ್ನ ಪ್ರಭಾವ ಬೀರದೆ ಇರಲಿಲ್ಲ. ಆದ್ರೆ ಎಷ್ಟು ಪ್ರಭಾವ ಬೀರ್ತು? ಅವನ ಕಂಠದಲ್ಲಿ ನೀಲಿಯಾಗಿ ಬಣ್ಣ ತೋರಿಸ್ಕೊಳ್ತು. ಆದ್ರೆ ಆ ವಿಷ ಈಶ್ವರನ ಮೇಲೆ ಬೀರಿರುವಂತಹ ತನ್ನ ಪ್ರಭಾವ ಬೀರ್ಲಿ ಇರಲಿಲ್ಲ ಅಂತ ಹೇಳಿದ್ವಲ್ಲ. ಆದ್ರೆ ಅದು ಈಶ್ವರನಿಗೆ ಕಂಠಕ್ಕೆ ತೊಂದರೆ ಏನ್ ಮಾಡ್ಲಿಲ್ಲ. ಅದಕ್ಕೆ ವಿಪರೀತವಾಗಿ ಅವನಿಗೆ ಆಭರಣವೇ ಆಯ್ತು ಅಂತ ಹೇಳ್ತಾನೆ. ತಪ್ಯಂತ ಯಚ್ಚಕಾರ ಗಲೆ ನೀಲಂ ತಚ್ಚ ಸಾಧೋರ್ ವಿಭೂಷಣಂ. ಆ ಜಲಕಲ್ಮಶವಾಗಿರುವಂತಹ ಕಾಲಕೂಟ ಹಾಲಾಹಲ ವಿಷವು ಆ ಈಶ್ವರನಲ್ಲಿಗೆ ನೀಲಿ ಬಣ್ಣವನ್ನ ತನ್ನ ಪ್ರಭಾವದ ಮೂಲಕ ಅವನ ಕಂಠದಲ್ಲಿ ನೀಲಿ ಬಣ್ಣವನ್ನು ಉತ್ಪತ್ತಿ ಮಾಡಿದ್ರೆ, ಆ ನೀಲಿ ಬಣ್ಣ ಆ ಶ್ವೇತ ವರ್ಣಧಾರಿಯಾಗಿರುವಂತಹ ಈಶ್ವರನಿಗೆ ಅಲಂಕಾರವೇ ಆಯ್ತು. ಸಾಧೋರ್ ವಿಭೂಷಣಂ, ಭೂಷಣವೇ ಆಯ್ತು ಅಂತ ಹೇಳ್ತಾರೆ. ಈ ಘಟನೆಯನ್ನು ನೋಡಿ ಪಕ್ಕದಲ್ಲೇ ಇರುವಂತಹ ನಿಶಮ್ಯ ಕರ್ಮ ತಚ್ಛಂಭೋರ್ ದೇವದೇವಸ್ಯ ಮೀಡುಷಃ ಪ್ರಜಾ ದಾಕ್ಷಾಯಿಣಿ ಬ್ರಹ್ಮ ವೈಕುಂಠಶ್ಚ ಶಶಂಸಿರೆ. ಅಲ್ಲಿಯೇ ಇರುವಂತಹ ಪ್ರಜಾಪತಿಗಳು ಮತ್ತು ಇತರ ದೇವತೆಗಳು, ದಾಕ್ಷಾಯಿಣಿ ಅಂದ್ರೆ ಆ ಸತೀದೇವಿ, ಬ್ರಹ್ಮ ಇಲ್ಲಿ ಪುಲ್ಲಿಕದಲ್ಲಿ ಹೇಳಿದ್ದಾರೆ, ಬ್ರಹ್ಮ ಚತುರ್ಮುಖ ಬ್ರಹ್ಮನು, ವೈಕುಂಠಶ್ಚ, ವೈಕುಂಠ ಅಂದ್ರೆ ವಿಷ್ಣುವೇನೆ. ನಾವು ಹಿಂದೆನೆ ನೋಡಿದೀವಿ, ವಿಷ್ಣುವಿನ ಅವತಾರ ಮೂರನೆಯ ಮನ್ವಂತರದಲ್ಲಿ ವಿಕುಂಠ ಅನ್ನುವ ತಾಯಿಯಿಂದ ಹುಟ್ಟಿದ್ರಿಂದ ಅವನಿಗೆ ವೈಕುಂಠ ಅನ್ನುವಂತಹ ಹೆಸರು ಬಂದಿದ್ದು. ವೈಕುಂಠ ಅಂದ್ರೆ ವಿಷ್ಣುವಿನೇ. ಶಶಂಸಿರೆ, ಪ್ರಶಂಸೆ ಮಾಡಿದ್ರಂತ. ಆಹಾ, ಇಂತಹ ಕೆಲಸ ದೇವಾದಿದೇವ ಮಹಾದೇವನಾಗಿರುವಂತಹ ಆ ಭಗವಂತನೇ, ಸದಾಶಿವನೇ ಮಾಡ್ಲಿಕ್ಕೆ ಸಾಧ್ಯ, ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಎಲ್ಲರೂ ಅವನನ್ನ ಹೊಗಳಿದ್ರು. ತನ್ನ ಭೊಗಸೆಯಿಂದ ಆ ವಿಷವನ್ನ ಪಾನ ಮಾಡುವಾಗ ಭೊಗಸೆಯ ಅಂಚಿನಿಂದ ಒಂದು ಸ್ವಲ್ಪ ವಿಷ ಜಿನುಗಿ ಭೂಮಿಯ ಮೇಲೆ ಬೀಳ್ತಾ ಇರುವಾಗ ಅದನ್ನ ಈ ಸರ್ಪ, ವೃಶ್ಚಿಕ ಇತ್ಯಾದಿ ಕ್ರಿಮಿಗಳು ಅದನ್ನ ಸ್ವೀಕರಿಸಿದವು. ತನ್ಮೂಲಕವೇನೆ ಅಲ್ಲಿಂದ ಅವು ವಿಷಜಂತುಗಳು ಅಂತ ಕರೆಸ್ಕೊಡ. ಅಂದ್ರೆ ಆ ಸರ್ಪಾದಿಗಳಲ್ಲಿ ವಿಷ ಹುಟ್ಟಿದ ಹಾಗೆ ಅಂದ್ರೆ ಈ ಸಮುದ್ರದ ಮಥನದ ಕಥೆಯಲ್ಲಿಯೇನೆ ಶಿವಪಾನ ಮಾಡುವಾಗ ಒಂದ್ ಸ್ವಲ್ಪ ಜಿನುಗಿರುವಂತಹ ವಿಷ ಬಿದ್ದಿದ್ದು ಅದನ್ನ ಅವರು ಸ್ವೀಕರಿಸಿ ಅವಾಗ ವಿಷಧಾರಿಗಳಾದವು, ವಿಷವಂತರಾದ್ರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿಗೆ ಈ ಸಮುದ್ರ ಮಥನದ ಪ್ರಧಾನ ಘಟ್ಟವಾಗಿರುವಂತಹ ವಿಷ ಉತ್ಪತ್ತಿಯಾಗೋದು, ಅದನ್ನ ಶಿವನು ಅದನ್ನು ಪಾನ ಮಾಡುವಂತಹದ್ದು ವಿಚಾರವನ್ನ ಈ ಅಧ್ಯಾಯದಲ್ಲಿ ಸಮಾಪ್ತಿಯಾಗುತ್ತದೆ. ಇವತ್ತಿನ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತೇವೆ. ಸಮುದ್ರ ಮಥನದ ಶಿವನಿಂದ ವಿಷಪಾನದ ಕಥೆಯನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡ್ತೇವೆ. ತಚ್ಚತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಗುರುಗಳೇ ಇದು ಈಶ್ವರನ್ ಇದು ಇಟ್ಕೊಳ್ತಾರೆ ಅನ್ನೋದು ಇದೆ, ಅದು ಇದೆಯಾ? ಯಾವುದು? ಈ ಈಶ್ವರನ್ ಹೆಂಡತಿ ಪಾರ್ವತಿನೇ ಬಂದು ಸ್ಕಂದ ಪುರಾಣದಲ್ಲಿ ಬರುತ್ತೆ ಆ ಭಾಗ. ದೇಹಕ್ಕೆ ಇದಾಕೂದಂತ ಬಿಗಿ ಇರ್ತಿರ್ತಲ್ಲ ವಿಷಕಂಠ, ಅದಕ್ಕೆ ನೀಲ ಆಗಿತ್ತು ಅಂತ ಕೆಲವರು ಹೇಳ್ತಾರಲ್ಲ. ಆ ಭಾಗ ಸ್ಕಂದ ಪುರಾಣದಲ್ಲಿ ಬರುತ್ತೆ. ಪಾರ್ವತಿ ದೇವಿ ಶಿವನ ಕಂಠವನ್ನ ಹಿಡಿದು ಆ ವಿಷವು ಕೆಳಗಡೆ ಹೋಗದಂತೆ ನೋಡ್ಕೊಂಡ್ಲು ಅನ್ನೋ ವಿಚಾರ ಸ್ಕಂದ ಪುರಾಣದಲ್ಲಿ ಬರುತ್ತೆ. ಹೇಳಿ ಮೇಡಮ್, ನಾನು ಆಮೇಲೆ ಹೇಳ್ತೀನಿ. ಸರಿ. ಮಂದಾರ ಪರ್ವತ ಬೇರೆ, ಮಂದಾತ ಪರ್ವತ ಬೇರೆನಾ ಗುರುಗಳೇ? ಮಂದರ ಪರ್ವತ ಅಂತ ಇದೆ. ಮಂದಾರ ಅನ್ನೋದು ಹೂವು, ಮಂದರ ಅನ್ನೋದು ಪರ್ವತ. ಅಲ್ಲ, ಮಂದಾತ ಪರ್ವತ ಮಾನಸ ಸರೋವರದಲ್ಲಿ, ಮಾನಸ ಸರೋವರ, ಕೈಲಾಸ ಪರ್ವತ, ಮಂದಾತ ಪರ್ವತ ಮೂರು ಒಟ್ಟಿಗೆ. ಅದು ಮಾಂಧಾತ, ಅದು ಬೇರೆ. ಎರಡು ಬೇರೆ ಬೇರೆ ಇದೆಯಾ? ಬೇರೆ, ಅದು ಬೇರೆ. ಮಾಂಧಾತ ಪರ್ವತ ಬೇರೆ, ಮಂದರ ಪರ್ವತ ಬೇರೆ. ಸರಿ ಸರಿ, ಓಕೆ. ಮತ್ತೆ ಗುರುಗಳೇ,
ನೀವ್ ಹೇಳಿದ್ರಲ್ಲ ಈ ಅಮೃತನ ತಯಾರ್ ಮಾಡ್ಲಾಗಿತ್ತು ಅದ್ರ ಒಳಗಡೆ ಏನು ಇರ್ಲಿಲ್ಲ, ಎಲ್ಲ ಔಷಧಿಗಳು ಇದು ಎಲ್ಲ ಹಾಕಿ ಅಂತ. ಆ ಹ್ಮ್ ಮಂದರ ಪರ್ವತ ತಂದಿಡಕ್ ಮುಂಚೆನೆ ಅವನ್ನೆಲ್ಲ ಹಾಕಿ ತಯಾರ್ ಮಾಡ್ಲಾಗಿತ್ತ, ಅದೆಲ್ಲ ಹಾಕಿ ಹಾ ರೆಡಿ ಹಾ. ಆಗಿತ್ತ, ಈಗ ಅಥವಾ ಅದ್ ಮಂದರ್ ಪರ್ವತ ತಂದಿಟ್ಮೇಲೆ ಅದ್ ಏನೇನ್ ಹಾಕಿದ್ರು ಏನು ಆತರ ಏನಾದ್ರು ವಿವರಣೆ ಸಿಗ್ಬೋದಾ ಅಂತ? ಅಲ್ಲ, ಈಗ ಅದರಲ್ಲಿ ಭಾಗವತದಲ್ಲಿ ಏನಿದೆ, ಲತೆ ಬಳ್ಳಿಗಳು ಔಷಧಿ ವನಸ್ಪತಿಗಳನ್ನ ಮುಂಚೆ ಸಮುದ್ರದಲ್ಲಿ ಎಸಿತಾರೆ, ಆಮೇಲೆ ಹಾ, ಬಂದರ ಪರ್ವತ ತಂದು ಮಥನ ಮಾಡ್ತಾರೆ. ಇವಾಗ ಓಕೆ ಅದ ಓಕೆ, ಚರ್ನಿಂಗ್ ಅಲ್ಲಿ ಔಷಧಿಗಳು ತಾನು ತಮ್ಮ ರಸ ಬಿಡ್ತವೆ ತಾನೆ. ಖಂಡಿತ. ಹಾ, ಈ ಈ ಮೂಲಕ ಅಲ್ಲಿ ಆ ನೀರಲ್ಲಿ ಆ ಔಷಧಿ ವನಸ್ಪತಿಗಳು ಎಲ್ಲವೂ ಹಾಕಿರೋದ್ರಿಂದ ಅಲ್ಲಿ ಅಮೃತ ತಯಾರಾಯ್ತು ಅಂತ ನಾವು ಗ್ರಹಿಸ್ಬೇಕು. ಓಕೆ ಓಕೆ. ಹ್ಮ್ ಅಲ್ಲ ಅದು ಅಂದ್ರೆ ಮಂದರ ಪರ್ವತ ತಂದಿಟ್ಟಾದ್ಮೇಲೆ ಕಡಿಯೋದು ಒಂದು ಪ್ರಸಂಗ ಶುರುವಾಗತ್ತೆ. ಆ ಔಷಧಿಗಳು ಲತೆ ಬಳ್ಳಿಗಳೆಲ್ಲ ಅದಕ್ ಮುಂಚೆನೆ ಹಾಕಿರ್ತಾರ ಅಂತ ಹೌದು, ಕೇಳ್ದೆ. ಆ ಭಾಗವತದಲ್ಲಿ ಹಾಗೆ ಇದೆ, ಮುಂಚೆನೆ ಹಾಕ್ತಾರೆ ಅಂತಾನೆ ಇದೆ. ಹಾ, ಸರಿ ಗುರುಗಳ. ಹ್ಮ್ ಸರಿ. ಗುರುಗಳೇ, ಇದು ಅವರು ಈ ವೈಷ್ಣವರು ಮಾಧ್ವರೆಲ್ಲ ಕ್ಲೈಮ್ ಮಾಡ್ತಾರಲ್ಲ, ವಾಯು ಕುತ್ತಿಗೆ ಹಿಡ್ಕೊಂಡ ಶಿವಂದು ಇದು ಅಂತ, ಅದು ಒಂದ್ ಚೂರೇ ಚೂರು ಒಂದು ಎಲ್ಲಾ ವಾಯು ದೇವರೇ ಅದು ಯಾವ ಬೇಸಿಸ್ ಮೇಲೆ ಅವ್ರು ಹೇಳ್ತಾರೆ ಗುರುಗಳೇ? ಏನು ಅವರು ವಾಯು ದೇವ್ರ ಬಗ್ಗೆ ಹೇಳ್ತಾರಲ್ಲ, ವಾಯು 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 ಎಲ್ಲಾ ವಿಷಾನು ಕುಡ್ದಿ ಶಿವಂಗ್ ಒಂದ್ ತೊಟ್ಟೋಯ್ತು ಅಂತ, ಅದನ್ನ ಯಾವ ಬೇಸಿಸ್ ಮೇಲೆ ಹೇಳ್ತಾರ ಅವರು? ಇವಾಗ ಭಾಗವತದಲ್ಲಿ ಕ್ಲಿಯರ್ ಆಗಿದೆಯಲ್ಲ. ಅದಕ್ಕೂ ಒಂದು ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ ಸಹ ಅಂತ ಇದೆ. ಇದರಲ್ಲಿ ವಿಷ ಅಂದ್ರೆ ಆ ಮಂತ್ರದಲ್ಲಿ, ಋಗ್ವೇದದ ಮಂತ್ರದಲ್ಲಿ ವಿಷ ಅಂದ್ರೆ ನೀರು. ಅಮರಕೋಶದಲ್ಲಿ ನೀರು ಅನ್ನೋದಕ್ಕೆ ವಿಷ ಅಂತ ಹೆಸರಿದೆ. ಮಳೆ ಹೇಗ್ ಬರುತ್ತೆ ಅನ್ನೋ ಸಂದರ್ಭ ಹೇಳುವಾಗ ಈ ಮಂತ್ರ ಬಳಸಿದ್ದು. ಈ ಮಂತ್ರವನ್ನ ಈ ಸಂಸ್ಕೃತದಲ್ಲಿ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತಾವಲ್ಲ. ಹೌದು. ಯಾವ ರೀತಿ ಸೂರ್ಯನು ಸಮುದ್ರದಿಂದ ತನ್ನ ಕಿರಣಗಳ ಮೂಲಕ ನೀರನ್ನು ತೆಗೆದುಕೊಂಡು ಆ ನೀರಿನ ಅಂಶಗಳನ್ನ ವಾಯುವು ಮೇಲಕ್ಕೆತ್ಕೊಂಡು ಹೋಗಿ ಅಲ್ಲಿ ಘನೀಕರಿಸಿ ಮೋಡ ತಯಾರಾಗುತ್ತೆ ಅನ್ನುವ ವಿವರಣೆ ಕೊಡುವಂತಹ ಮಂತ್ರ ಅದು. ವಿಷಸ್ಯ ಪಾತ್ರೇಣ ಅಂತ ಹೇಳಿದ್ರೆ ನೀರಿನ ಪಾತ್ರೆ, ಅದು ಮೋಡ ಅಂತ ಆಗುತ್ತೆ ಅಲ್ಲಿ. ಅದನ್ನ ಕೇಶಿ ಅಂದ್ರೆ ವಾಯು ಅಂತಲೇನೆ, ವಾಯು ಅಂತಲೇನೆ ಹೇಳಿ, ವಿಷ ಅನ್ನೋದಕ್ಕೆ ಈ ಸಮುದ್ರ ಮಥನದ ವಿಷ ಅಂತ ಅವ್ರು ತಗೊಳ್ತಾರೆ. ರುದ್ರೇಣ ಸಹ ಅಪಿಬತ್, ರುದ್ರನ ಜೊತೆಗೆ ಅಂತ ಹೇಳ್ತಾರೆ. ಇದಾಗ ರುದ್ರನ ಜೊತೆಗೆ ಅಂತ ಹೇಳಿದಾಗ ಸಹ ಅಪ್ರಧಾನ ಅನ್ನೋ ನಿಯಮದ ಪ್ರಕಾರ ಪ್ರಧಾನ ರುದ್ರನ ಜೊತೆಗೆ ಕುಡಿದ ಅಂತ ಹೇಳಿದ್ರೆ ಪ್ರಧಾನ ಕುಡಿಯುವನು ವಾಯು, ರುದ್ರನು ಅಪ್ರಧಾನ ಅನ್ನೋ ನ್ಯಾಯ ತಂದು ಒದಗಿಸ್ತಾರೆ. ಅದಕ್ಕೆ ಬಹಳ ಸರ್ಕಸ್ ಮಾಡಿ ಏನೇನೇನೇನೋ ಜೋಡಿಸ್ಕೊಳ್ತಾರೆ. ಅಲ್ಲಿಂದ ಬಂದಿರೋದದು. ಗುರುಗಳೇ, ಒಂದ್ ಕಾಲಕ್ಕ ಪರ್ವತಗಳಿಗೂ ರೆಕ್ಕೆಗಳಿದ್ದು ಅಂತಕ್ಕೆ ನಾನು ಎಲ್ಲ ಓದಂಗಿದೆ. ಹೌದು 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 ಹೌದು. ಇಂದ್ರ ಅದನ್ನ ಆ ರೆಕ್ಕೆಗಳನ್ನ ಕಟ್ ಮಾಡಿ ಆ ಜಾಗದಲ್ಲಿ ನಿಲ್ಲೋ ತರ ಮಾಡ್ತಾನೆ. ಅವಾಗ ಮಂದಾರ ಪರ್ವತವನ್ನು ತಂದಿಟ್ರು ಅನ್ನೋದಕ್ಕಿಂತ ಮಂದಾರ ಪರ್ವತ ತಾನೇ ಬಂದಿರ್ಬೋದು ಅಂತ ಅನ್ಬೋದಲ್ಲ ನಾವು, ರೆಕ್ಕೆಗೆ ಇಟ್ಕೊಂಡು. ಅವಾಗ ರೆಕ್ಕೆ ಇರ್ಬೋದು ಅಲ್ಲ, ಈ ಸಂದರ್ಭದಲ್ಲಿ ರೆಕ್ಕೆ ಇರ್ಲಿಲ್ಲ, ಗರುಡ ಎತ್ಕೊಂಡ್ ಬರ್ತಾನೆ ಅಂತ